ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಉಲ್ಟಾ ಹೊಡೆದ ನಮ್ಮ ಚೆನ್ನೈನ ಮಾತಿಗೆ ವಿಶೇಷವಾಗಿ ಭಾಳಷ್ಟು ಮಹತ್ವ ಕೊಡ್ತಾ ಇದ್ದೇವೆ ಅಂತ ಅನ್ನಿಸ್ತದೆ. ನಮ್ಮ ಈ ಒಂದು ಗೋಧಿ ಮೀಡಿಯಾ ಅಂತಿರೋ ಅಥವಾ ಒಂದಿಷ್ಟು ಪೇಯ್ಡ್ ಮೀಡಿಯಾ ಅಂತಿರೋ ಹೆಚ್ಚು ಆಸಕ್ತಿ ತೊಗೊಂಡು ಹೇಳ್ತಾ ಇದ್ದಾರೆ. ಅದು ನಿಜ ಇರಲಿ, ಆದರೆ ಭಾಳಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಸೌಜನ್ಯ ಕೇಸನ್ನು ಮರು ತನಿಖೆಗೆ ಮಾಡಲಿ ಅಂದಾಗ ಅದ್ರ ಬಗ್ಗೆ ಯಾಕೆ ಅಷ್ಟೊಂದು ಚರ್ಚೆ ಆಗಲಿಲ್ಲ ಅಂಥೇಳಿ ಸಹಜ ಯೂಟ್ಯೂಬರ್ಸು ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಆದಷ್ಟು ಇವೆಲ್ಲ ನಡೆದಂಥ ಘಟನೆಗಳನ್ನು ಮುಚ್ಚಾಕುವಲ್ಲೇ ಒಂದು ಯಾವುದೋ ದೊಡ್ಡ ಷಡ್ಯಂತ್ರ ನಡೆದಂತ ಅವ್ರಿಗೆ ಆರೋಪ ಮಾಡ್ತಾ ಇದ್ದಾರೆ. ಇದು ಒಂದು ಷಡ್ಯಂತ್ರ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೋರಾಟಗಾರರು ಯಾಕಂದ್ರೆ ಮಟ್ಟನವರಾಗಿರ್ಬೋದು, ಜಮೋಡಿ ಅವರಾಗಿರ್ಬೋದು, ನಾವು ಅದರಲ್ಲಿ ಇರೋದವ್ರಿ, ನಾವು ನ್ಯಾಯ ಬೇಕು, ನಮಗೆ ಸತ್ಯ ಬೇಕು ಅಂತ ಕೇಳಿಕ್ಕೆ ಹೋದಾಗ ನಮ್ಮನ್ನು ಅದರಲ್ಲಿ ಅಪರಾಧ ಅನ್ನೋ ರೀತಿಯಲ್ಲಿ ಅದರ ವರ್ಣನೆ ಮಾಡ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ. ಇದು ತಪ್ಪು ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ಹೋರಾಟಗಾರರು ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಕಾಶ್ ರೈ ಅವರ ಬೆಂಬಲಿಗರು ವಿಶೇಷವಾಗಿ ಮತ್ತು ಅದು ಸತ್ಯನ ಉಣಿಸ್ತದ. ಇದು ಒಂದು ರೀತಿಯಿಂದ ನಕ್ಸಲ್ ವಿಚಾರಧಾರೆ, ನಗರ ನಕ್ಸಲ್ ಅಂತ ಕರೆಯುವಂಥ ಪ್ರಕಾಶ್ ರೈ ಅವ್ರನ್ನ ತಂದು ಇಲ್ಲಿ ಜೋಡಪ್ ಮಾಡಿ 200 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತೇಳಿ ಈ ಒಂದು ದಿಶಾಬೋಲ್ ಮಾಡಿ ಇಡೀ ಒಂದು ಏನಪ್ಪ ಅಂತ ಈಗ ನಡೆದಂಥ ಏನು ನೆನಪು ನಡೀತಿತ್ತು SIT ಅದು ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ, ಇನ್ನು ಹೊರಗೆ ಬರಬೇಕಾಗಿದೆ ರಿಪೋರ್ಟ್. ಅದು ಅದ್ರಲ್ಲಿ ದಿಶಾಬೋಲ್ ಮಾಡೋದೇನಪ್ಪ ಇದು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ, ಹೌದಪ್ಪ ಇದು ಈ ಕೇಸನ್ನು ಸೌಜನ್ಯ ಕೇಸ್ ಆಗಿರ್ಬೋದು, ಅದ್ರ ಹಿಂದಂಥ ಅನೇಕ ಕೇಸ್ಗಳಾಗಿರ್ಬೋದು, ಆನೆ ಮಾವತದಿಂದ ಆಯಿತು, ಅವ್ರ ಸಹೋದರಿದಾಯಿತು, ಇನ್ನುಳಿದವ್ರದ್ದಾಯಿತು, ಆಲ್ರೆಡಿ ಇತಿಹಾಸದಲ್ಲೇ ವೇದವಲ್ಲಿ ನಿಮ್ಗೆ ಗೊತ್ತದ, ಪದ್ಮನಾಥ ಅವ್ರ ಬಗ್ಗೆ ಗೊತ್ತದ, ನಾವೆಲ್ಲ ಈಗಾಗಲೇ ಇತಿಹಾಸ ಗರ್ಭದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಇದು ಸೌಜನ್ಯ ಕೇಸನ್ನು ಮುಚ್ಚಿ ಹಾಕಿದ್ದಂತೆ ಆದಂಗೆ ಆಗ್ಯದ. ಅದಕ್ಕಾಗಿ ಇದಷ್ಟು ಹಿಂದಿನ ಕೇಸ್ಗಳಿಗೆ ಹೇಳಬಾರ್ದು ಅಂತೇಳಿ ಇದರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಚೆನ್ನೈನ ಮೇಲೆ. ಯಾಕಂದ್ರೆ ಚೆನ್ನೈನ ಇವತ್ತಿನ ಅವ್ರ ಹೇಳಿಕೆಗಳನ್ನ ನೋಡಿದ್ರೆ ಅವರು ಈ ಹಿಂದೂ ಕೋರ್ಟ್ ಮುಂದೆ ಹೇಳಿಕೊಟ್ಟಿದ್ರು, ಇವರ ಕಾರಣರು ಹೆಗಡೆ ಅವರು ಮತ್ತು ಅವ್ರ ಹಿಂಬಾಲಕರ ಕಾರಣ ಅಂತೇಳಿ, ಇಲ್ಲಿ ಸಾವುಗಳು ಅವರ ಕಾರಣ. ಇವತ್ತು ಉಲ್ಟಾ ಹೊಡೆದ, ಇಲ್ಲಪ್ಪ ಅವ್ರು ನಮ್ಗೆ ಹೇಳಿಸಿದ್ರು ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಇವ್ರ ಮಾತನ್ನು ನಂಬುವುದು ಹೆಂಗಂತ, ಇದು ಪಕ್ಕಾ ಸಾಕ್ಷಿನಾ? 200 ಕೋಟಿ ರೂಪಾಯಿ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿದು ಬಂದು ಯಾರು ಕೊಟ್ಟರು, ಏನು ಎಂತು ಇದು ತನಿಖೆ ಆಗ್ಬೇಕಲ್ವ ಇದು. ಅದಕ್ಕೆ ಇವತ್ತೇನೋ ನಮ್ಮ ಸಿ ಟಿ ರವಿ ಅವರು ಹೇಳಿಬಿಟ್ಟಿದ್ದಾರೆ, ನ್ಯಾಯದಿಂದ ತನಿಖೆ ಆಗಲಿ ಅಂತೇಳಿ. ಅದು ಹೇಳೋದ್ರಲ್ಲಿ ಅರ್ಥ ಅದು ಆಗಬೇಕಾಗಿದೆ ಇವತ್ತು. ಹೌದು, 200 ಕೋಟಿ ರೂಪಾಯಿ ಎಲ್ಲಿದ್ದು ಬಂದಪ್ಪ, ಯಾರು ಕೊಟ್ಟರು, ಇದು ಸುಳ್ಳು ಆರೋಪ. ಈಗಾಗಲೇ ಪ್ರಕಾಶ್ ರೈ ಅವ್ರು ಹೇಳ್ತಾ ಇದ್ದಾರೆ, ಇದು ಏನಪ್ಪ ಗಾಳಿ ಸುದ್ದಿ ಅಂತೇಳಿ. ನಿಜವಾಗಿ ಗಾಳಿ ಸುದ್ದಿನ ಅಂದ್ರೆ ಒಟ್ಟಿನಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ಈ ಚೆನ್ನೈನ ಸುತ್ತನೇ ಡಿಸ್ಕಷನ್ ಮುಂದುವರಿತಾ ಹೋಗಲಿ ಅಂತ. ನಮ್ಮಲ್ಲಿ ಕನ್ನಡ ಇಂಗ್ಲೀಷಲ್ಲಿ ಗಾದಿ ಮಹತ್ವದ ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಅಂತೇಳಿ, ತಡ ಮಾಡಿದ ನ್ಯಾಯ ಅದು ನಿರಾಕರಿಸಿದಂಗೆ ಅಂತೇಳಿ. ಹಂಗೆ ಈ ಕೇಸನ್ನು ಹಾಗೆ ಮುಂದುವರಿಸಿ ಹೋಗೋ ಸಲುವಾಗಿ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಅಂತೇಳಿ ಒಂದು ಸಂಶಯವನ್ನು ಹೋರಾಟಗಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿಮ್ಗೆ ಗೊತ್ತದ, ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷಣೆ ಆದಂತಹ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಚೌಧರಿ ಅವರು ಇದು 20 ವರ್ಷದೆಲ್ಲ ಆಗಬೇಕಂತ ಈಗಾಗಲೇ ಹಲವು ಸಲ ಅದನ್ನು ರಿಪೀಟ್ ಮಾಡಿದ್ದಾರೆ ಅವರು. ಯಾಕಂತಂದ್ರೆ ಹಿಂದಿನ ರೆಕಾರ್ಡ್ಗಳು ಸತ್ತದಂದ್ರೆ ಅನೇಕರಿದ್ದಾರೆ. ಅದಕ್ಕೆ VS ಉಗ್ರಪ್ಪನವ್ರ ರಿಪೋರ್ಟನ್ನು ಸಾಕ್ಷಿ ಅದ. VS ಉಗ್ರಪ್ಪನವ್ರು ಯಾರು? ಅವರು ಸಹಿತ ಬಂದು 477 ಇದ್ದಾವೆ ಅಂತ ಹೇಳಿದ್ದಾರೆ. ಬಾಲನ್ 75 ಕೇಸುಗಳು ಇವೇನು ಅನ್ಐಡೆಂಟಿಫೈಡ್, ಗುರುತು ಹಿಡಿಲಾರಂಥ ಸಾವುಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವದನ್ನೆಲ್ಲ ತನಿಖೆಗಳನ್ನು ಬದಿಗೆ ಸರಿಸಿ ಇದನ್ನು ದೊಡ್ಡದು ಮಾಡಿ ಈ ವಿಷಯ ಮುಚ್ಚಾಕು ಕೆಲಸ ನಡೆದನ ಅಂತೇಳಿ ಇವರು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಮಾಡಲಿ, ಸಂಶಯ ಯಾರ್ಯಾರ ಮೇಲೆ ಆಗಲಿ. ಯಾಕಂದ್ರೆ ಇಲ್ಲೇ ಹಿತಾಸಕ್ತಿಗಳು ಎದ್ದು ಕಾಣ್ತಾ ಇದ್ದಾವೆ ಯಾರ್ದು ಆದರೂ. ವಿಶೇಷವಾಗಿ ಅದರಲ್ಲೂ ಏನು ಹಿತಾಸಕ್ತಿ ಅಂತಂದ್ರೆ, ಇನ್ನುಳಿದ ಯಾವುದೇ ಇಲ್ಲೇನಾದಂಥ ಘಟನೆಗಳಾಗಿದ್ದಾವ, ಅಹಿತಕರ ಘಟನೆಗಳಾಗಿದ್ದಾವನ್ರಿ, ಅಪರಾಧಿಯ ಕೃತ್ಯಗಳಾಗಿದ್ದಾವೆ ಅಂತ ಹೇಳ್ರಿ, ಇವುಗಳ ಬಗ್ಗೆ ತನಿಖೆ ಎತ್ತು ಹೋಗಲಾರ. ಅದರಲ್ಲೂ ಸೌಜನ್ಯ ಕೇಸ್ ಆಯಿತು, ಅವ್ರ ಜೊತೆ ಇನ್ನೂ ಅನೇಕ ಹೆಣ್ಣು ಮಕ್ಕಳ ಮೇಲೆ, ಅದೇ ಕಾಲಕ್ಕೆ ಆನೆ ಮಾವತ್ ಮೇಲೆ ಅಂತ ಒಂದು ದಾಳಿಗಳಾಯಿತು. ಇವುಗಳನ್ನ ಆದಷ್ಟು ಮೇಲಕ್ಕೆ ಬರಬಾರ್ದು ಇವು ಅಂತೇಳಿ, ಮೇಲಕ್ಕೆ ಎದ್ದು ಬರಬಾರ್ದು. ಇನ್ನೊಂದು 106 ಜನ ಅಲ್ಲಿ ಅನೇಕ ಸಾವುಗಳ ನೋವುಗಳಾಗಿದ್ದಾವೆ. ಅದ್ರ ಬಗ್ಗೆ ತನಿಖೆ ರಿಯಲ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗದಂಗೆ ನೋಡ್ಕೊಂಡು ಹೋಗುವಂಥ ಒಂದು ಕಸರತ್ತು ಇಲ್ಲಿ ಇರಬಹುದಿಲ್ಲ ಅಂತಲ್ಲ.
ಈ ಎಲ್ಲ ನೆರಗಟ್ಟಿನಲ್ಲಿ ಒಟ್ಟಾರೆಯಾಗಿ ಈಗ ಹೇಳೋದು ಏನಪ್ಪ ಅಂತಂದ್ರೆ ಏನು ಪ್ರಶ್ನೆ ನಮ್ಮ ಮೇನ್ ಮೀಡಿಯಾದವ್ರು ಮಾಡ್ತಾ ಇದ್ದಾರೆ, ಈ ಪ್ರಶ್ನೆಯನ್ನು ಸೌಜನ್ಯಾಳ ಕೇಸ್ನಲ್ಲಿ ಮಾಡಬೇಕಾಗಿತ್ತು ಅನ್ನೋದು ಹೋರಾಟಗಾರರ ಪ್ರಶ್ನೆ ಆಗ್ಯದ. ಹೌದು, ಮತ್ತು ಸತ್ಯದ ಸೌಜನ್ಯ ಕೇಸ್ ಮತ್ತು ಮೃತನಿಗೆ ಆಗಬಾರ್ದು. ಆ ವ್ಯಕ್ತಿ ಅಲ್ಲ, ಸಂತೋಷ್ ರಾವ್ ಅಲ್ಲ ಅಂತ ಈಗಾಗಲೇ CBI ಹೇಳಿದಾಗ, ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗಮನಿಸಿದಾಗ, ಅವನ ಪರಿಸ್ಥಿತಿ ನೋಡಿದಾಗ, ಅವನ ವಯಸ್ಸನ್ನು ನೋಡಿದಾಗ ಈಗಾಗಲೇ CBI ಇದ್ದಿದ್ದು ಅವ್ರನ್ನ ತಳ್ಳಿ ಹಾಕಿದ್ದು ಅಲ್ಲಪ್ಪ ಈ ವ್ಯಕ್ತಿ ಅಂತೇಳಿ. ಹಾಗಾದ್ರೆ ಮಾಡಿದವ್ರು ಯಾರು? ಅದರ ಬಗ್ಗೆ ಇವತ್ತು ಎಲ್ಲ ಹೋರಾಟಗಾರರು ಕೇಳ್ತಾ ಇರೋದು ಒಂದು, ಸೌಜನ್ಯ ಕೇಸ್ ಆಗಿರ್ಬೋದು, ವೇದವಲ್ಲಿ ಅನುಕೂಲ ಆಗಿರ್ಬೋದು, ಅದ್ರ ಜೊತೆಗೆ ಪದ್ಮನಾಭದಾಗಿರ್ಬೋದು, ಇವ್ರು ಹಿಂದಿದ್ದಂಥವ್ರು ಯಾರು? ಇವೆಲ್ಲ ಯಾಕೆ ಅದು ಇವೊಂದು ದಿನದಲ್ಲಿ ಆದ್ದರಿಂದ ನಿರಂತರ ನಡೀತಾನೆ ಬಂದದಿಲ್ಲ. ಅನೇಕ ಕೇಸುಗಳು ಮುಚ್ಚೋಗಿದ್ದಾವ ಅನೇಕ ಕಡೆಗಳಲ್ಲಿ, ಅದರಲ್ಲೂ ವಸತಿ ಗೃಹಗಳಲ್ಲೇ ವಸತಿಗೆ ಬಂದಂಥ ಅನೇಕರು ಪಾಪ ಗುರುತಿನ ಸತ್ತುವಂಥ ಘಟನೆಗಳು ಆಗಿದ್ದಾವೆ. ಈ ಎಲ್ಲ ನೆಲೆಗಳಲ್ಲಿ ತನಿಖೆ ಅಂತ ಹೇಳ್ತಾ ಇದ್ದಾರೆ ವಿನಃ ಈ ಹೋರಾಟಗಾರರು ಇವತ್ತು ಹೇಳ್ತಾ ಇದ್ದಾರೆ, ನಾವು ಮಂಜುನಾಥರ ವಿರೋಧಿ ಅಲ್ಲ, ನಾವು ಅಣ್ಣಪ್ಪ ಸ್ವಾಮಿ ವಿರೋಧಿ ಅಲ್ಲ, ಸತ್ಯ ಏನದಪ್ಪ ಜಗತ್ತಿಗೆ ಹೇಳಬೇಕಂತ ನಾವು ಬೆನ್ನತ್ತಿದ್ದೀವಿ, ಆದ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ದು ನಮ್ಮ ಧರ್ಮ, ನಮ್ಮ ಮನೋಧರ್ಮ ಅಂತೇಳಿ ಮತ್ತು ಹೇಳ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಇವರು ಬಾಯಿಯನ್ನು ಮುಚ್ಚೋ ಸಲುವಾಗಿನ ಈ ಚೆನ್ನೈಯನ್ನು ಬದಲಾಯಿಸಿದರು ಇವರು ಅನ್ನುವಂಥದ್ದು. ಮತ್ತು ಈಗಾಗಲೇ ಇವರು ಹೋರಾಟಗಾರರು ಕೇಳ್ತಾ ಇದ್ದಾರೆ, ಇವತ್ತಿನ ಈ ಹೈಕೋರ್ಟ್ಗೆ ಹೋಗೋದಕ್ಕಾಗಿರಿ ಮತ್ತೊಂದಾಗಿರಿ, ಇದಕ್ಕೆ ದುಡ್ಡು ಇವ್ರಿಗೆ ಎಲ್ಲಿಂದ ಬಂತು? ಇದರಿಂದ ಫೈನಾನ್ಷಿಯಲ್ಸ್ ಯಾರು? ನಾವು ಆಡ್ದಾಗ ಇದ್ದೀವಿ, ಈಗ ಯಾರು ಅದಾರ? ಅವ್ರು ಕೇಳಲು ಅರ್ಥ. ಹೌದು, ನಾವು ಹಿಂದೆ ಮಾಡಿದ್ದು ಅವ್ರು ಹೇಳ್ತಾ ಇದ್ದಾರೆ, ನಾವು ಮಾಡಿಲ್ಲಪ್ಪ, ಕರ್ತಂದು ಸತ್ಯ ಹೇಳ್ತಾ ಇದ್ದಾರೆ ಅಂತೇಳಿ ತೋರಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಈಗ ನಿಮಗೆ ಈ ರೀತಿಯಾಗಿ ಅಂದರೆ ಹೋರಾಟಗಾರರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಒಂದು ಅದೇ ರೀತಿ ಹೈಕೋರ್ಟ್ಗೆ ಹೋಗೋದಕ್ಕೆ ಇವಾಗೆಲ್ಲ ಖರ್ಚು ಕೊಟ್ಟವ್ರು ಯಾರು, ಇದರಿಂದಿದ್ದವ್ರು ಯಾರು ಅಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇವರು ಒಬ್ರ ಮೇಲೆ ಒಬ್ರಿಗೆ ಈ ಒಂದು ಕೇಸನ್ನು ಹಾಕೋದು ನೋಡಿದಾಗ ಮತ್ತು ಇವ್ರಿಗೂ ಅನಿವಾರ್ಯ ಇದೆ ಹೋರಾಟಗಾರರಿಗೆ. ಯಾಕಪ್ಪ ಅಂದ್ರೆ ತಾವು ಪ್ರಾಮಾಣಿಕರನ್ನು ತೋರಿಸುವ ಸಲುವಾಗಿ, ನಮ್ಮ ಹೋರಾಟ ಪ್ರಾಮಾಣಿಕದಪ್ಪ ತೋರಿಸುವ ಸಲುವಾಗಿ ಅವರಿದ್ದಂಥವ್ರು ಈ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲರ ವಾದದ ಮಧ್ಯದಲ್ಲೇ ನಡೆದ ಸತ್ಯ ಘಟನೆಗಳು, ಅಲ್ಲಿ ಆದಂಥ ಸಾವು ನೋವುಗಳು, ಅಲ್ಲಿ ಆದಂಥ ರೇಪ್ ಅತ್ಯಾಚಾರಗಳು, ಅಲ್ಲಿ ಬಂಗ್ಲೆಗುಡ್ಡಿಯಲ್ಲಿ ಬಿದ್ದಂಥ ಬುರುಡೆಗಳು, ಅವ್ರ ಶರೀರಗಳು, ಮೂಳೆಗಳು, ಇವುಗಳದೆಲ್ಲ ತನಿಖೆಯಾಗಿ ಸತ್ಯ ಇವತ್ತು ಹೊರಗೆ ಬರಬೇಕಾಗಿದ್ದು, ಆ ಸತ್ಯ ಬರ್ತಾ ಇಲ್ಲ ಅನ್ನೋದು ಇವತ್ತು ಭಾಳಷ್ಟು ಈ ನಾಡಿನ ಪ್ರಾಮಾಣಿಕ ಹೋರಾಟಗಾರರ ಮನಸ್ಸಿನ ನೋವು. ಯಾಕಂದ್ರೆ ಇವತ್ತು ವಿಟ್ಲೇಗೌಡರನ್ನ ಬಿಡ್ರಿ, ಮತ್ತೊಬ್ಬ ತಿಮ್ರೋಡಿ ಅವ್ರನ್ನ ಬಿಡ್ರಿ, ಅವ್ರು ಏನೋ ಆಸೆ ಇರ್ಬೋದು, ದುರಾಸೆ ಇರ್ಬೋದು, ಯಾರು ಅಂತ ಕೇಳಿದ್ರೆ ನೀವು ಏನು ಅವ್ರಿಗೆ ಸಿಗ್ತದೆ ಅಂತೇಳಿ ಇದನ್ನು ತೊಗೊಂಡು ಹೊರಟಿದ್ದಾರೆ ಅನಗತ್ಯವಾಗಿ ಅಂತೇಳಿ. ಯಾಕಂದ್ರೆ ಇದನ್ನು ತೆಗೆದುಕೊಳ್ಳೋದ್ರಿಂದ ಇನ್ನಷ್ಟು ಹೆಸರು ಡ್ಯಾಮೇಜ್ ಆಗ್ತಿದ್ದಿಲ್ಲ, ಮತ್ತೇನಾಗಲಾರದು. ಆದರೆ ಇದನ್ಯಾಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅವ್ರವ್ರು ಟೀಕಾ ಮಾಡಿ ಒಂದು ಲಾಭ ಇರ್ಬೋದು ಬಿಡೋಣ. ಬಟ್ ಉಳಿದ ಅಲ್ಲಿ ಸಮೀಪದಿಂದ ನೋಡಿದಂಥ ಅನೇಕರು ಹೇಳುವುದನ್ನು ನೋಡಿದಾಗ, ಇವತ್ತು ಒಂದು ಹೋರಾಟದ ಮೂಮೆಂಟನ್ನು ಅಲ್ಲಿ ಆಗ್ಯದ. ಅನೇಕ ಹೆಣ್ಮಕ್ಳು ಪ್ರಶ್ನೆ ಮಾಡೋದನ್ನು ನೋಡಿದಾಗ ಮತ್ತು ಉಳಿದ ತನಿಖೆಗಳನ್ನ ಯಾಕೆ ಆಗ್ತಾಯಿಲ್ಲ? ನಾಗಲಕ್ಷ್ಮಿ ಚೌಧರಿ ಅವರು ಹೇಳುವುದರಲ್ಲಿ ಸತ್ಯದ. ಅಂದ್ರೆ ಒಟ್ಟಾರೆಯಾಗಿ ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ಮತ್ತು ಧರ್ಮಸ್ಥಳದ ಏನೋ ಹೈಕೋರ್ಟ್ನಲ್ಲದ ಕೋರ್ಟ್ನಂತೆ ನಿಧಾನಕ್ಕೆ ಹೋಗುವಂಥ ಕೆಲಸ, ಅಲ್ಲಿ ಸತ್ಯ ಹೊರಗೆ ತರಬೇಕಾದ ಸುಲಭದ ಕೆಲಸ ಅಲ್ಲ, ಅದು ಬರಲಿ. ಬಟ್ ಇವತ್ತಿದ ನಮ್ಮ ಈಗಾಗಲೇ ಷಡ್ಯಂತ್ರ ಅಂತ ಈ ಹಿಂದೆ ಮುಖ್ಯಮಂತ್ರಿದಾಗ ಹೇಳಿಕೊಂಡಂಥ ನಮ್ಮ ಶಿವಕುಮಾರ್ ಅವರು ಸಹಿತ ಚಾಲೆಂಜನ ಇವತ್ತು ಅದನ್ನು ಷಡ್ಯಂತ್ರ ಹೌದು ಅಲ್ಲವನು ಪ್ರೂವ್ ಮಾಡುವಂಥ ಅಧಿಕಾರ ಅವ್ರ ಕೈಲಿದೆ. ಹೋಮ್ ಮಿನಿಸ್ಟರ್ ಅವರವರು ಇದ್ದಾರೆ, ಅವರು ಸ್ವತಃ ಇದ್ದಾರೆ. ಇದ್ರ ಹಿಂದಿದಂಥ ಸತ್ಯಗಳನ್ನ ಯಾಕೆ ಹೊರಗೆ ಹಾಕಬಾರ್ದು? ಬೇಡ, ಇದು ಷಡ್ಯಂತ್ರ ಅಂತ ಅನ್ನೋದಾದ್ರೆ ಇದನ್ನು ಪ್ರೂವ್ ಮಾಡೋದು ಹೆಂಗೆ? ಅದಕ್ಕಾಗಿ ಇವತ್ತು SITಯ ಸಂಪೂರ್ಣ ವರದಿ ಆದಷ್ಟು ಶೀಘ್ರ ಬಂತಪ್ಪ ಅಂತಂದ್ರೆ ಮುಂದಿನ ವಿಚಾರಗಳನ್ನು ಏನಾಗ್ಬೋದು ಮುಂದೆ ಅನ್ನುವಂಥ ವಿಚಾರಗಳನ್ನು ಸಹಿತ ವಿಚಾರ ಮಾಡಬೇಕಾಗಿದೆ. ಬಟ್ ಇಲ್ಲಿವರೆಗೆ ಒಂದು ಮಾತು ಮಾತ್ರ ಮಿಸ್ ಹೊಡಿತಾ ಇದೆ. ಏನಪ್ಪ ಅಂದ್ರೆ ಈ ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಯಮುನಾ ಕೋರ್ಟ್ನಲ್ಲಿರ್ಬೋದು ಕೇಸುಗಳು, ಯಮುನವ್ವ ಮತ್ತು ಜೊತೆಗೆ ಅವರ ಅಣ್ಣ ನಾರಾಯಣ, ಆನೆ ಮಹೋತ್ಸವ ಇವೆಲ್ಲ ಕೋರ್ಟ್ನಲ್ಲಿದ್ದಾವೆ. ಬಟ್ ಇವತ್ತು ಜಲ್ದಿ ತನಿಖೆ ಮಾಡಿಸಿ ಇವುಗಳ ರಿಪೋರ್ಟ್ ಕೊಡುವಂಥ ಕೆಲಸ ಆಗಬೇಕಾಗ್ತದೆ. ಅವುಗಳ ತನಿಖೆ ಯಾವಾಗ, ಅವರ ಹಿಂದಿಂದ ಕೊಲೆಗಾರರು ಯಾರು, ಅದನ್ನು ಯಾವಾಗ ಕಂಡುಹಿಡಿದು ಸರ್ಕಾರ ಅಥವಾ ಈ ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡಿಸ್ಬೇಕಾಗಿದೆ. ಅದು ಭಾಳ ಇಂಪಾರ್ಟೆಂಟ್ ಅದ. ಅದು ಮಾಡಿಸೋಂಥ ಕೆಲಸ ಆಗಲಿ ಅನ್ನೋದು ಇಲ್ಲಿಯ ಹೋರಾಟಗಾರರ ಒತ್ತಡ. ಕೇವಲ ಚೆನ್ನೈಗೆ ಮಾತ್ರ ಸೀಮಿತ ಆಗಿ ಇದು ಮುಚ್ಚಿ ಹೋಗಬಾರ್ದು. ಷಡ್ಯಂತ್ರ ಅಂತೇಳಿ ಇಡೀ ಹಿಂದಿನ ಕೇಸುಗಳ ಸಹಿತ ಷಡ್ಯಂತ್ರದ ಒಂದು ಪ್ರಭಾವಳಿ ಒಳಗೆ ಮುಚ್ಚಿ ಹೋಗಬಾರ್ದು ಅನ್ನೋದು ಇಲ್ಲಿ ಹೋರಾಟಗಾರರ ಪ್ರಶ್ನೆ. ಆದರೆ ಇದಕ್ಕೆ
ನಮ್ಮ ಮೇನ್ ಮೀಡಿಯಾ ಅಥವಾ ಗೋಧಿ ಮೀಡಿಯಾ ಸದಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಪವಿತ್ರತೆ ಅದರ ಧರ್ಮಸ್ಥಳದ ಪವಿತ್ರತೆಯನ್ನು ಹಾಳು ಮಾಡುವಂಥ ಈ ಜನರು. ಅದಕ್ಕೆ ಪ್ರಕಾಶ್ ರಾಜ್ನೊಬ್ಬರು ಜೋಡಿಸಿಬಿಟ್ಟಿವಪ್ಪ ಅಂತಂದ್ರೆ ಇದು ನಗರ ನಕ್ಸಲೈಟ್ರು ಇದ್ದಂಥವ್ರು ನಕ್ಸಲಿಸಮ್ ಕಮ್ಯುನಿಸ್ಟ್ರು ಅಂತೇಳಿ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಅವ್ರ ಪ್ರಯತ್ನ. ಇನ್ನು ಇದ್ರಾಗ ಯಾರು ಉಳಿತಾರೋ ಯಾರು ಸಿಗ್ತಾರೋ ಏನಾಗ್ತದೋ ಮುಂದಿನ ಏನು ಡೆವಲಪ್ ಆಗುತ್ತೆ ನೋಡಿ ತಮ್ಮದಿಗೆ ಮತ್ತೆ ಚರ್ಚೆ ಮಾಡ್ತಾ ಇರ್ತೀನಿ. ಇದು ಇವತ್ತಿನ ನಡೆದಂಥ ಡೆವಲಪ್ಮೆಂಟ್ಸ್ಗಳು. ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ತರಬಹುದು ಸತ್ಯದ ಕೈಗರಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.